ಅವತ್ತು ಟ್ರಿಪ್ನ 4th ಡೇ ಕ್ವಾಲಾಲಂಪುರ್ ಸಿಟಿ ವ್ಯೂನ ಬರೀ ರೂಮಿಂದ ಏನಕ್ಕೆ ಅಷ್ಟು ದುಡ್ಡು ಕೊಟ್ಟಿದ್ದೀವಲ್ಲ ಅಂದ್ಬಿಟ್ಟು ರೂಫ್ ಟಾಪಿಗೆ ಬಂದು ಈ ಥರ ಎಂಜಾಯ್ ಮಾಡಿಕೊಂಡು ನಾನೊಬ್ಳೆ ಅಲ್ದಲೆ ನಮ್ಮ ಅಮ್ಮಂಗೂ ಹಿಂಸೆ ಮಾಡಿ ಪಾಪ ಪೂಲಿಗೆ ಇಳಿಸ್ದೆ. ನೋಡಿ ಅವರು 4 ನಂಬರ್ನ ಯೂಸೇ ಮಾಡಲ್ಲ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ 2 3 ಆದಮೇಲೆ 4 ಇಲ್ಲ 3A, ತಿರ್ಗಾ 13 ಆದಮೇಲೆ 14 ಇಲ್ಲ 13A, 23 ಆದಮೇಲೆ 23A, ಈ ಥರ ಅಪ್ ಟು ಎಷ್ಟಿದೆಯೋ ಎಲ್ಲೂ 4 ಸೀಟ್ಸ್ ಯೂಸ್ ಮಾಡಿಲ್ಲ ಅವರು. ರೆಡಿಯಾಗಿ ಆಚೆ ಬಂದಮೇಲೆ ಕ್ವಾಲಾಲಂಪುರ್ ಟ್ವಿನ್ ಟವರ್ ಮುಂದೆ ಈ ಥರ ಫೋಟೋಸ್ ಏನೋ ತೆಗೆಸ್ಕೊಂಡ್ವಿ. ಬಟ್ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಆದರೆ ಏನೂ ಮಾಡೋಕ್ಕಾಗಲ್ಲ, ಮಲೇಷಿಯನ್ ರಿಂಗಿಟ್ಟಿಗೆ ಅದು ನಾರ್ಮಲ್ಲೇ, ಬಟ್ ನಮ್ಮ ಇಂಡಿಯನ್ ಕರೆನ್ಸಿಗೆ ಅದು ಎಕ್ಸ್ಪೆನ್ಸಿವೇ. ಫೋಟೋ ಸರಿ ಮುಗಿಸ್ಕೊಂಡು ನಾವು ಬಂದಿದ್ದು KL ಟವರ್ಗೆ. KL ಟವರು, ಟ್ವಿನ್ ಟವರು, ಎಲ್ಲ ಟವರ್ಸು ನನಗೆ ಒಂದೇ ಥರ ಅಂತ ಅನ್ನಿಸ್ತು. ಬಿಕಾಸ್ ಅಲ್ಲಿಂದ ನಿಂತರೆ ನಮಗೆ ಕಾಣಿಸೋದು ಸಿಟಿ ವ್ಯೂ ಮಾತ್ರ. ಸೊ ಹಾಗಾಗಿ ನಾನು ಟ್ವಿನ್ ಟವರ್ ಟಿಕೆಟ್ ತೊಗೊಂಡಿರಲಿಲ್ಲ, ಜಸ್ಟ್ KL ಟವರಿಗೆ ಮಾತ್ರ ಅಬ್ಸರ್ವೇಟರಿ ಡೆಕ್ಗೆ ಬಂದಿದ್ವಿ. ನಾವು ನಮ್ಮ ಇಂಡಿಯಾದಲ್ಲಿ ಮಾತ್ರ ಮುಸ್ಲಿಮ್ಸ್ದು ಪ್ರೊಟೆಸ್ಟ್ ನಡೆಯುತ್ತೆ ಅಂತ ಅನ್ಕೊತೀವಿ. ಮಲೇಷ್ಯಾ ಒಂದು ಮುಸ್ಲಿಂ ಕಂಟ್ರಿ ಆದ್ರೂ ಇಲ್ಲಿ ಪ್ಯಾಲೆಸ್ಟೈನ್ಸಿಂದಾನೇ ಪ್ರೊಟೆಸ್ಟ್ ನಡೀತಾ ಇತ್ತು. ಓಕೆ, ಈಗ ನಾವು ಸೋಗು ಅನ್ನೋ ಒಂದು ಮಾಲಲ್ಲಿದ್ದೀವಿ. ಈ ಮಾಲು ಕ್ವಾಲಾಲಂಪುರ್ನ ಸ್ವಲ್ಪ ನಾಟ್ ಚೀಪೆಸ್ಟ್ ಬಟ್ ಅಫೋರ್ಡಬಲ್ ಮಾಲ್ ಅಂತ ಅಂದರು. ಸೊ ಇಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಬ್ರ್ಯಾಂಡ್ಸ್, ಡಯೋರ್, ಗೂಚಿ ಎಲ್ಲನೂ ಸಿಗುತ್ತೆ. ಆ್ಯಂಡ್ ಇದು ನಮ್ಮ ಇಂಡಿಯಾಗಿಂತ ಕಡಿಮೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದನ್ನು ಫಸ್ಟ್ ಚೆಕ್ ಮಾಡೋಣ ಬನ್ನಿ. ಸೊ ಎಷ್ಟೋ ಬ್ರ್ಯಾಂಡ್ಸ್ ಇವೆಲ್ಲ ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಇಲ್ಲವೇ ಇಲ್ಲ. ಯಾವುದೋ ಕ್ಲಿನಿಕ್ ಅಂತೆ, ಆಮೇಲೆ ಬ್ರಾನ್ ಬಫಲ್, ಇವೆಲ್ಲ ನಾವು ನೋಡೋದೇ ಇಲ್ಲ. ಆ್ಯಂಡ್ ಓಕೆ, ಈಗ ನಾವೇನು ನೋಡ್ತಾ ಇದ್ದೀವಿ ಇಷ್ಟು ಫುಲ್ಲು ಬರೀ ಕಾಸ್ಮೆಟಿಕ್ಸು, ಪರ್ಫ್ಯೂಮ್ ಆ್ಯಂಡ್ ಬ್ಯಾಗ್ಸು ಜಾಸ್ತಿ ಇಲ್ಲ. ಮೋಸ್ಟ್ ಆಫ್ ದ ಶಾಪ್ ಇಸ್ ಆಫ್ ಕಾಸ್ಮೆಟಿಕ್ ಓನ್ಲಿ. ಆ್ಯಂಡ್ ಎಷ್ಟು ಬ್ರ್ಯಾಂಡ್ಸ್ ಇದೆ ಅಂದರೆ ಲೈಕ್ ಲಿಟ್ರಲಿ ನಾನು ಇನ್ನೂ ಏನು ಕಾಸ್ಮೆಟಿಕ್ ಬಗ್ಗೆ ತಿಳ್ಕೊಂಡೇ ಇಲ್ಲ. ಒಂಚೂರು 1% ನಾಲೆಜ್ ಇಲ್ಲ ಅಂತ ಫೀಲ್ ಆಗ್ತಾ ಇದೆ ನನಗೆ. ಈ ಮಾಲಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಯೂಶಲಿ ನಮ್ಮಲ್ಲಿ ಈ ಡೂಪ್ಸ್ ಎಲ್ಲ ಮಾಲಲ್ಲಿ ಸೆಲ್ ಮಾಡಕ್ ಬಿಡಲ್ಲ. ಇಲ್ಲಿ ಡೂಪ್ಸ್ ಶಾಪ್ ಕೂಡ ಒರಿಜಿನಲ್ ಶಾಪ್ ತಲೆ ಮೇಲೆ ಹೊಡೆದಂಗೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಎಷ್ಟೊಂದು ನಾನು ಡೂಪ್ ಶಾಪ್ಸ್ ಜಾಸ್ತಿ ನೋಡಿದೆ. ಇಲ್ಲಿ ಟಿಕ್ಟಾಕ್ ಇನ್ನ ಬ್ಯಾನ್ ಮಾಡಿಲ್ಲ, ಅದಕ್ಕೆ ನೋಡಿ ಟಿಕ್ಟಾಕ್ ನ ಹೆಸರಿಟ್ಕೊಂಡೆ ಎಷ್ಟೊಂದು ಪರ್ಫ್ಯೂಮ್ಸ್ ಎಲ್ಲ ಸೆಲ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಈ ಮಾಲಿಗೆ ಬರ್ತೀರಾ ಪ್ಲೀಸ್ ಬಿ ಕೇರ್ಫುಲ್. ಇಲ್ಲೆಲ್ಲ ಇದು ಗೆಸ್ ಬ್ಯಾಗ್ಸ್ ಎಲ್ಲ ಜಸ್ಟ್ 3000 ಇಂದ ಆಫರ್ ಕೊಡ್ತಾ ಇದೀವಿ, ತಗೊಳ್ಳಿ ಅಂತಾರೆ. ಅಂಡ್ ಈ ಮಾಲ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಡೂಪ್ಸೇ ಇರೋದು. ಸೊ ನೀವ್ ಬರ್ಬೇಕಾದ್ರೆ ನಿಮಗ್ ಗೊತ್ತಿರೋರು ಇಲ್ಲಿ ಯಾರು ಇದ್ರೆ ಪ್ಲೀಸ್ ಕಮ್ ವಿತ್ ದೆಮ್, ಅವ್ರಲ್ಲಿ ಇಲ್ಲಿ ಬರಕ್ ಹೋಗ್ಬೇಡಿ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಡೂಪ್ಸ್ ಇದೆ, ಅಂದ್ರೆ ಒರಿಜಿನಲ್ ತಲೆ ಮೇಲೆ ಹೊಡೆದಂಗೆ ಇದೆ. ಸೊ ನಾವೀಗ ಇಲ್ಲಿಂದ ಇನ್ನೊಂದು ಮಾಲ್ ಹೋಗ್ತೀವಿ, ಪವಿಲಿಯನ್ ಮಾಲ್ ಅಂತ. ಸೊ ಆ ಮಾಲ್ ಅಲ್ಲಿ ಅಷ್ಟು ಡೂಪ್ಸ್ ಇಲ್ಲ, ಬಿಕಾಸ್ ಇಟ್ಸ್ ಅ ವೆರಿ ಗುಡ್ ಮಾಲ್. ಇಲ್ಲಂತೂ ಫುಲ್ ಕಂಪ್ಲೀಟ್ ಎಲ್ಲ ಸ್ಕೆಚರ್ಸ್, ಲಕೋಸ್ಟೆ, ಯಾವ ಬ್ರ್ಯಾಂಡ್ ಕೇಳಿ ಇಲ್ಲೆಲ್ಲಾನು ಡೂಪ್ಸ್ ಇದೆ. ಸೊ ಪ್ಲೀಸ್ ಬಿ ಕೇರ್ಫುಲ್. ಸೊ ಇಲ್ಲಿ ಮೆಟ್ರೋ ಸ್ಟೇಷನ್ಗಳಲ್ಲಿ ನಮ್ಮ ಬೆಂಗಳೂರು ಥರ ಲಿಫ್ಟ್ ಅನ್ನೋದೇ ಇಲ್ಲ. ನಾವು ಇಷ್ಟು ಲಗೇಜ್ ಹೊತ್ಕೊಂಡು, ಇದು ಲಿಫ್ಟ್ ಅಲ್ಲ ಆ್ಯಕ್ಚುಲಿ, ಇದು ವೀಲ್ ಚೇರ್ ಇಟ್ಟಿರೋರಿಗೆ ಮೇಲೆ ಕರ್ಕೊಂಡು ಹೋಗುತ್ತೆ. ಬಟ್ ಸಮವು ನಮ್ಮಮ್ಮ ನಾನು ವೀಲ್ ಚೇರಿಗೆ ಹೋಗ್ಬಾರ್ದು ಇವರು ಲಗೇಜ್ ಹೊತ್ಕೊಂಡು ಅಂದ್ಬಿಟ್ಟು ಏನೋ ಜುಗಾಡ್ ಮಾಡಿ ಕರ್ಕೊಂಬಂದಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ ಒಂದು ನಿಮಿಷ ತಗೊಂಡಿದೆ. ಸೊ ಮಲೇಷ್ಯಾದಲ್ಲಿ ಮೆಟ್ರೋ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ ಬನ್ನಿ. ನಾವಿಲ್ಲೇನ್ ನೋಡ್ತಾ ಇದೀವಿ, ಇಷ್ಟುನು ನಾವೇ ಹೋಗಿ ಟಿಕೆಟ್ ತಗೊಳ್ಳುವಂತ ಮಷೀನ್ಸ್. ಅದ್ ಬಿಟ್ಟು ಮ್ಯಾನ್ಯಲ್ ಆಗು ಇರುತ್ತೆ, ಬಟ್ ಅದು ಸಿಕ್ಕಾಪಟ್ಟೆ ಲೈನ್ ಎಲ್ಲ ಜಾಸ್ತಿ. ಸೊ ನಾವಿಲ್ಲಿ ಇಂಗ್ಲಿಷ್ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ಇಂಗ್ಲಿಷ್ ಓದ್ಬಿಟ್ಟು ನಮಗೆ ಇಷ್ಟು ಟ್ರೈನ್ಸ್ ಇದೆ ಈ ಸ್ಟೇಷನ್ ಅಲ್ಲಿ, ನಮಗ್ ಬೇಕಾಗಿರೋ ಟ್ರೈನ್ ಇದು. ಇಲ್ಲಿ ಯಾವ್ಯಾವ್ದು ಸ್ಟಾಪ್ಸ್ ಅಂತ ಕೊಡುತ್ತೆ. ಸೊ ಈ ಸ್ಟಾಪ್ಸ್ ನ ಹುಡುಕ್ಬೇಕು. ನಾನು ಹೋಗ್ಬೇಕಾಗಿರೋ ಸ್ಟಾಪ್ ಇದು ಬುಕೆಟ್ ಬಿಂಟಾಂಗ್ ಅಂತ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ತಗೊಬಹುದು. ಸೊ ಇಫ್ ಐ ಕ್ಲಿಕ್ ಟು, ನನ್ಗೆ 2 ಕ್ವಾಂಟಿಟಿ ಬೇಕು. ಅಂಡ್ ಇದು ಕೇಳುತ್ತೆ ಏನ್ ಕ್ಯಾಶ್ ಮೋಡ್ ಅಂತ, ಸಾರಿ ಮೋಡ್ ಆಫ್ ಪೇಮೆಂಟ್ ಅಂತ. ನಾನು ಕ್ಯಾಶ್, ಸೊ ಕ್ಯಾಶ್ ಹಾಕ್ತಾ ಇದೀನಿ. ಅಂಡ್ ಇಲ್ಲಿ ಸೊ 5.2 RM ಇದು, ನಾನು
6 RM ಆಗ್ತಾ ಇದೀನಿ. ಸೊ 6 RM ಹೆಂಗ್ ತಗೊಳುತ್ತೆ ಅಂದ್ರೆ ಅಷ್ಟು ಚಿಕ್ಕದಾಗ ತಗೊಂಡು ಇಲ್ಲಿ ಕಡಿಮೆ ಆಗಿರುತ್ತೆ. ನೆಕ್ಸ್ಟ್ ಈಗ ಸೊ ಟೋಟಲ್ 6 ಹಾಕಿದೀನಿ. ಇಲ್ಲಿ ಕೆಳಗೆ ನಮಗೆ ಟಿಕೆಟ್ ಚೇಂಜ್ 2 ಬಿದ್ದಿರುತ್ತೆ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಎತ್ಕೊಂಡ್ರೆ ಫುಲ್ ಕಂಪ್ಲೀಟ್ ಚೇಂಜ್ ಟಿಕೆಟ್ 2 ಸಿಗುತ್ತೆ. ಸೊ ನೀವು ನೋಡ್ಬೋದು. ಸೊ ನನಗೆ ಕೊಟ್ಟಿರೋ ಚೇಂಜ್ ಮತ್ತೆ ನಮ್ ಟೋಕನ್. ಸೊ ನಾರ್ಮಲ್ ನಮ್ಮ ಮೆಟ್ರೋ ಇದ್ರಲ್ಲಿ ತರನೇ ಹೆಂಗೋ ಹಂಗೆ ಒಳಗ್ ಹೋಗ್ತೀವಿ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅದನ್ನೊಂದು ನೋಡ್ಬೇಕು. ಸೊ ನಾವೀಗ ಮೆಟ್ರೋ ಹತ್ತಿದೀವಿ. ಈ ಮೆಟ್ರೋ ಕಂಪಾರ್ಟ್ಮೆಂಟ್ ನಾವೇನ್ ಹತ್ತಿದೀವಲ್ಲ, ಇದು ಡೆಡಿಕೇಟೆಡ್ ಓನ್ಲಿ ಫಾರ್ ವಿಮೆನ್. ಸೊ ಇದು ಆಕ್ಚುಲ್ ಆಗಿ ಕಂಫರ್ಟ್ ಮತ್ತೆ ರಶ್ ಇಲ್ಲ ಜಾಸ್ತಿ. ಇಟ್ಸ್ ವೆರಿ ನೈಸ್ ಅಂಡ್ ಇದು ಚೀಪೆಸ್ಟ್ ಮೋಡ್. ನಾನೇನಾದ್ರು ಗ್ರ್ಯಾಬ್ ಅಥವಾ ಲೋಕಲ್ ಟ್ಯಾಕ್ಸಿ ತಗೊಂಡಿದ್ರೆ ಅದು ನನಗೆ ಆಲ್ಮೋಸ್ಟ್ ಅರೌಂಡ್ 50 to 60 ರಿಂಗಿಟ್ ಆಗೋದು. ಬಟ್ ನಾನಲ್ಲಿ ಜಸ್ಟ್ 5 ರಿಂಗಿಟ್ ಅಲ್ಲಿ ನಾನು ಒಬ್ಬ ಇಬ್ರು ಬಂದಿದ್ವಿ. ಸೊ ಐ ಥಿಂಕ್ ಇಲ್ಲಿ ಸಿಟಿ ಒಳಗೆ ನೀವೇನಾದ್ರೂ ಮೆಟ್ರೋ ಆಕ್ಸೆಸಬಲ್ ಇರೋ ಪ್ಲೇಸ್ ಹೋಗ್ಬೇಕಂದ್ರೆ ಇಟ್ಸ್ ಬೆಟರ್ ಟು ಚೂಸ್ ಮೆಟ್ರೋ. ಫಸ್ಟ್ ಥಿಂಗ್ ನಿಮಗೆ ಟೈಮ್ ತುಂಬಾ ಕಡಿಮೆ ಕನ್ಸ್ಯೂಮ್ ಆಗುತ್ತೆ ಅಂಡ್ ಸೆಕೆಂಡ್ ಥಿಂಗ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಗೈಸ್, ಇಲ್ಲಿ ಒಂದು ಮೆಟ್ರೋ ಇಂದ ಇನ್ನೊಂದು ಮೆಟ್ರೋ ಚೇಂಜ್ ಮಾಡ್ಬೇಕಂದ್ರೆ ಎಷ್ಟು ದೂರ ನಡಿಬೇಕು. ನಮ್ ಬೆಂಗಳೂರು ಸ್ಟೇಷನ್ ಅಲ್ಲಿ ಅವೆಲ್ಲ ಏನಿಲ್ಲ. ಒಂದ್ ಫ್ಲೋರ್ ಇಳಿತಿದಂಗೆ ನಾವೇ ಮೆಟ್ರೋ ಒಳಗ್ ಹತ್ತೋದು ಅವಶ್ಯಕತೆ ಇಲ್ಲ, ಜನಾನೇ ಹತ್ತಿಸ್ಬಿಡ್ತಾರೆ ತಳ್ಕೊಂಡು. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಡಿಸ್ಟೆನ್ಸ್ ನಡಿಬೇಕು. ಮೆಟ್ರೋಲ್ ಬರೋರು ನಡಿಯಕ್ಕೂ ರೆಡಿ ಆಗಿರ್ತಾರೆ. ನಮ್ಮ ಕಡೆ ಎತ್ತಿನ ಗಾಡಿ ಹೋದಂಗೆ ಮೆಟ್ರೋ ಟ್ರೈನ್ ಹೋಗುತ್ತೆ, ಅಷ್ಟು ಸ್ಲೋ ಇದೆ. ಹಿಂಗೆ ಆಡಿಸ್ತಾನೆ ಇದೆ ಗಾಡಿ. ಬುಕಿಟ್ ಬಿಂಟಾಂಗ್ ಮೆಟ್ರೋ ಸ್ಟೇಷನ್ ಕೆಳಗೆ ಇಳಿತಿದ್ದಂಗೆ ನನ್ನ ಕಣ್ಣಿಗೆ ಬಿದ್ದಿದ್ದು ಮಲೇಷಿಯನ್ ಟೈಮ್ ಸ್ಕ್ವೇರ್. ಈ ಟೈಮ್ ಸ್ಕ್ವೇರಲ್ಲಿ ಅಂಥದ್ದೇನೂ ಇಲ್ಲ, ಬಟ್ ನೋಡೋಕ್ಕೆ ಒಂಥರ ಖುಷಿಯಾಗಿತ್ತು. ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ನೋಡಿ ನಾನಂತೂ ಕಂಪ್ಲೀಟ್ ಫಿದಾ ಆಗೋದೆ. ಇನ್ನೊಂದು ಪೆವಿಲಿಯನ್ ಮಾಲ್ ಅಲ್ಲಿ ಸಿಕ್ಕಾಪಟ್ಟೆ ಇಂಡಿಯನ್ ರೆಸ್ಟೋರೆಂಟ್ ಸಿಗುತ್ತೆ. ಎಸ್ಪೆಷಲಿ ಚಿಕನ್ ಲವರ್ಸ್ಗೆ ಇದು ಒಂಥರ ಪ್ಯಾರಡೈಸ್ ಇದು ಮಲೇಷ್ಯಾದಲ್ಲಿ. ಬಿಕಾಸ್ ನಮಗೆ ಯೂಶಲಿ ನಾವೆಲ್ಲೇ ನಾನ್ ವೆಜ್ ರೆಸ್ಟೋರೆಂಟ್ಸ್ ಹೋದ್ರೆ ಇಲ್ಲಿ ಬೀಫ್ ಆತರ ಜಾಸ್ತಿ ಇರುತ್ತೆ, ಚಿಕನ್ ಸ್ವಲ್ಪ ಆಪ್ಷನ್ ಕಡಿಮೆ. ಬಟ್ ವೆರಸ್ ಈಗ ನಾನ್ ನೋಡ್ದಂಗೆ ತುಂಬಾ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ ಅಂಡ್ ನಾರ್ಮಲ್ ನಮ್ ಚಿಕನ್ ತಂದೂರಿ, ಚಿಕನ್ ಬಿರಿಯಾನಿ ಎಲ್ಲ ಸಿಗುತ್ತೆ. ಸೊ ಲಿಟ್ರಲಿ ಪೆವಿಲಿಯನ್ ಮಾಲ್ ಅಂತ ಏನ್ ಹೇಳ್ತಿದ್ದೀನಿ, ಪ್ರಾಬಬ್ಲಿ ಇದೊಂಥರ ನಮ್ ಬೆಂಗಳೂರು UBS ಸಿಟಿ ತರ ಅಂತಾನೆ ಹೇಳ್ಬೋದು. ಬಿಕಾಸ್ ತುಂಬಾ ಸ್ಟ್ಯಾಂಡರ್ಡ್ ಆಗಿ, ತುಂಬಾ ಡೀಸೆಂಟ್ ಆಗಿ, ವೆರಿ ಹೈಫೈ ಮಾಲ್ ತರ ಇದೆ. ನಾವು ಬಂದಿದ್ದು ದೀಪಾವಳಿ ಫೆಸ್ಟಿವಲ್ ಟೈಮ್ ಆಗಿದ್ದರಿಂದ ಕಂಪ್ಲೀಟ್ ಮಾಲ್ಸ್ ದೀಪಾವಳಿ ಫೆಸ್ಟಿವ್ ವೈಬ್ಸಲ್ಲಿತ್ತು. ನಮ್ಮ ಇಂಡಿಯನ್ ಕಲ್ಚರಿಗೆ ತಕ್ಕಂತೆ ಪಾನಿಪುರಿ, ಸಮೋಸ ಈ ಥರ ಬೇಜಾನ್ ಚಾಟ್ ಸಿಗೋದು ಆ್ಯಂಡ್ ಆಬ್ವಿಯಸ್ಲಿ ಬೇಜಾನ್ ಕಾಸ್ಟ್ಲಿನೂ ಇತ್ತು. ನಮ್ಮ ಇಂಡಿಯಾಲಿ ಎಷ್ಟೋ ಮಾಲ್ಸ್ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ ಹೊರತು ದೀಪಾವಳಿ ಫೆಸ್ಟಿವಲ್ ಅಲ್ಲ. ಮಲೇಷ್ಯಲ್ಲಿ ದೀಪಾವಳಿ ಫೆಸ್ಟಿವಲ್ ವೈಬ್ಸ್ ನೋಡಿ ಸ್ವಲ್ಪ ಖುಷಿ ಆಯಿತು. ಇದಾದಮೇಲೆ ಮಲೇಷಿಯನ್ ಟೈಮ್ ಸ್ಕ್ವೇರ್ನ ದಾಟ್ಕೊಂಡು ನಾವು ಬಂದಿದ್ದು ಒಂದು ಫುಡ್ ಸ್ಟ್ರೀಟಿಗೆ, ಜಲಾನ್ ಅಲೋರ್ ಫುಡ್ ಸ್ಟ್ರೀಟ್ ಅಂತ. ಈ ಫುಡ್ ಸ್ಟ್ರೀಟಲ್ಲಿ ನಾವು ತಿನ್ನೋವಂಥದ್ದಂತೂ 100% ಏನೂ ಇರಲಿಲ್ಲ. ಹಾಗಾಗಿ ಒಂದು ಸ್ವಲ್ಪ ವೈಬ್ಸ್ನ ಎಂಜಾಯ್ ಮಾಡಿಕೊಂಡು ಅದಾದಮೇಲೆ ಮಿನಿ ವಾಕಿಂಗ್ ಸ್ಟ್ರೀಟಿಗೆ ಕೂಡ ನಾವು ಬಂದ್ವಿ. ಇಲ್ಲಿ ವೈಬ್ಸಲ್ಲೇ ಎಂಜಾಯ್ ಮಾಡಿಕೊಂಡು ಊಟ ಮಾಡಿ ನಮ್ಮ 4th ಡೇ ಆಫ್ ಮಲೇಷ್ಯಾ ಟ್ರಿಪ್ನ ಎಂಡ್ ಮಾಡಿದ್ವಿ. ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ.